ನಮಸ್ಕಾರ. 2ನೇ ತಾರೀಕು ಸೆಪ್ಟೆಂಬರ್ ಭವಿಷ್ಯವನ್ನು ಮಾತಾಡ್ತಾ ಇದ್ದೀನಿ. 2ನೇ ತಾರೀಕು 11, 20, 29ನೇ ತಾರೀಕಲ್ಲಿ ಹುಟ್ಟಿರೋ ಯಾರೆಲ್ಲ ಈ 3 ನಂಬರ್ಸ್ ಸಂಖ್ಯೆ ಅಂದರೆ 2, 11, 20, 29 4 ನಂಬರ್ಸ್ ಬರುತ್ತೆ. ನಂಬರ್ 2 ಅನ್ನೋ ನಂಬರ್ಸು. ಈ 2 ಅನ್ನೋ ನಂಬರ್ಸಲ್ಲಿ ಹುಟ್ಟಂಥವ್ರು 2, 11, 20, 29 ಇವ್ರ ಕ್ಯಾರೆಕ್ಟರ್ಗಳು ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಕ್ಯಾರೆಕ್ಟರ್ ಹೇಳ್ತೀನಿ. ಇವರಿಗೆ ಒಂಥರ ಅತಿ ಆಸೆ. ಈ ಪ್ರಪಂಚದಲ್ಲಿ ತುಂಬ ಅತಿ ಆಸೆ, ದುರಾಸೆ, ಅಹಂಕಾರ ಇದೆಲ್ಲ ನಂಬರ್ 1 2ನೇ ತಾರೀಕು 11, 20, 29 ಇವರು 99% ಯಾರೆಲ್ಲ ಸಕ್ಸಸ್ನ ನೋಡಿತಿರೋ ನಿಮ್ಗೆಲ್ಲರಿಗೂ ಕೂಡ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ. ಮಕ್ಕಳು ಅಡ್ಜಸ್ಟ್ ಆಗಲ್ಲ, ಸೊಸೈಟಿಯಲ್ಲಿ ಅಡ್ಜಸ್ಟ್ ಆಗಲ್ಲ, ಹೆಂಡತಿ ಅಡ್ಜಸ್ಟ್ ಆಗಲ್ಲ, ಮಧ್ಯದಲ್ಲಿ ಯಾರನ್ನ ಒಬ್ಬರನ್ನ ಲವ್ ಮಾಡ್ತಾರೆ, ಬ್ರೇಕಪ್ ಆಗುತ್ತೆ. ಈ ನಂಬರ್ಸ್ ತುಂಬ ಹಾಗಾಗ್ತಾ ಇರುತ್ತೆ. ಈ 2, 11, 20, 29ನೇ ತಾರೀಕು ಇಲ್ಲ ನಿಮಗೆ ಒಳ್ಳೆ ಗುಣ ಇದ್ದರೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮಿಬ್ಬರು ಪಾರ್ಟ್ನರ್ಲಿ ಯಾರಿಗೊಬ್ಬರಿಗೆ ಡಿಸ್ಟರ್ಬ್ ಆಗಿರುತ್ತೆ. ಇದರ ಡಿಸ್ಟರ್ಬ್ ತಲೆನೋವು ಈ 2, 11, 20, 29 ತಾರೀಕಲ್ಲಿ ಹುಟ್ಟಿದವ್ರಿಗೂ ಇರುತ್ತೆ, ಇಲ್ಲ ಆಪೋಸಿಟ್ ಇರೋರ್ಗೂ ಇರುತ್ತೆ. ಇದು ಹುಟ್ಟಿದ ಗುಣ. ಮತ್ತು ಇವರು ಅತಿ ಹೆಚ್ಚು ಚಾಡಿ ಕೇಳೋಂಥ ಕೆಟ್ಟ ಬುದ್ಧಿಗಳು. 2, 11, 20, 29 ತುಂಬ ಚಾಡಿನ ಕೇಳ್ತಾರೆ. ಇವರು ತುಂಬ ಹೇಗಪ್ಪ ಅಂದರೆ 2ನೇ ತಾರೀಕವರಷ್ಟು ಸೋಂಬೇರಿ ಗ್ರಹಗಳು ಇನ್ನೊಂದಿಲ್ಲ. ಸಿನಿಮಾ ರಂಗದಲ್ಲಿ ಫಾಸ್ಟ್ ಆಗಿರ್ತಾರೆ, ಆಚೆ ಕೂಡ ಇವರು ಸಕ್ಸಸ್ಸು ತುಂಬ ಡಲ್ಲನ್ನು ಕಾಣ್ತಾ ಹೋಗ್ತಾರೆ. ಇವ್ರ ಲೈಫಲ್ಲಿ ಸಾಕಷ್ಟು ಬಿಗ್ನೆಸ್ ಅಂದರೆ ಒಂದು ಇವರು ಒಬ್ಬರ ಮನೆ ಒಡೆಯೋ ಕೆಲಸನ ನಂಬರ್ 1 ಫಸ್ಟ್ ಮಾಡ್ತಾರೆ. 2, 11, 20, 21 ಒಬ್ಬರ ಮನೆನ ಒಡೆದಾಕೋ ಕೆಲಸದಲ್ಲಿ ನಂಬರ್ ಕಿಲಾಡಿ. ಚಾಡಿ ಮಾತನ್ನು ಕೇಳೋದು, ಚಾಡಿ ಮಾತನ್ನು ಹೇಳೋದು. ಆದರೆ ಇದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಸಿಗುತ್ತೆ, ತುಂಬ ಒಳ್ಳೆ ಶುಭಫಲನ ಕೊಡುತ್ತೆ. ಮತ್ತು ಇದನ್ನೆಲ್ಲನೂ ಸ್ವಲ್ಪ ಬಿಟ್ಟರೆ ಒಂದು 10 ವರ್ಷ ಆಯಸ್ ಜಂಪ್ ಆಗುತ್ತೆ. ಇಲ್ಲಾಂದರೆ ದೇವ್ರು ಎಷ್ಟು ದಿವಸ ಅಂತ ಒಬ್ಬರ ಮನೆ ಹಾಳು ಮಾಡ್ತಿದ್ಯಾ, ಬೇಗ ಸತ್ತೋಗ್ಬಿಡು ಅಂತ ಹೇಳ್ಬಿಡ್ತಾನೆ 100%. ಅದಕ್ಕಾಗೇ ಕಂಡವ್ರ ಮನೆ ವಿಷಯಕ್ಕೋಸ್ಕರ ಈ ಪ್ರಪಂಚ ನಿಮ್ದಲ್ಲ. ಸೃಷ್ಟಿಲಿ ಪಡ್ಕೋಬೋದು, ಆದರೆ ಎಲ್ಲ ನಿಮ್ಮದೇ ಆಗೋಕ್ಕಾಗಲ್ಲ. ಈ ಡೇಟರ್ಗೆ ಇಂಥದ್ದೊಂದು ಬಿಡಬೇಕಾಗತ್ತೆ. ಮತ್ತು ಈ ಡೇಟರ್ಗೆ ಅತಿ ಹೆಚ್ಚು ಇಷ್ಟವಾದ ಗಾಡ್ ಅಂತ ಯಾವುದಾದ್ರೆ ಚಂದ್ರಗ್ರಹಣ ನೀವು ಅತಿ ಹೆಚ್ಚು ನಮಸ್ಕಾರ ಮಾಡಬೇಕು. ಯಾಕೆಂದರೆ ನಿಮ್ಮ ನಂಬರ್ಸೇ ನಿಮಗೆ ಗಾಡೇ ಚಂದ್ರ. ಡೈಲಿ ಚಂದ್ರ ನಿಮಗೆ ತುಂಬ ಪಾಸಿಟಿವ್ ಇರುತ್ತೆ. ಇವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಮತ್ತು ಒಬ್ಬೊಬ್ರಿಗೆ ಟಿ ವಿ ನೋಡೋ ಹುಚ್ಚಿರುತ್ತೆ, ಒಬ್ಬೊಬ್ರಿಗೆ ಕುಡಿಯೋದು ಚಟ ಇರುತ್ತೆ, ಮತ್ತು ಇನ್ನೊಬ್ರಿಗೆ ಬೇರೆ ಸೋಕಿ ಮಾಡಬೇಕು ಅಂತ ಆಸೆ ಇರುತ್ತೆ. ಮತ್ತು ಅತಿ ಹೆಚ್ಚು ಬಟ್ಟೆ ಮೇಲೆ ಒಲವು, ಸೋಕಿ, ಸೆಂಟು ಇದೆಲ್ಲ ಸಖತ್ ದೌಲತ್ ದುರಂಕಾರಗಳು ಇವ್ರಿಗೆ ಅತಿ ಹೆಚ್ಚಿರುತ್ತೆ. ಖಂಡಿತ ಕೂಡ ಲಂಗನ ಕೂಡ ಚೂಡಿದಾರ ಮಾಡ್ಕೊಬಿಡ್ತಾರೆ, ಲಂಗನ ಕೂಡ ಪ್ಯಾಂಟ್ ಶರ್ಟ್ ಮಾಡ್ಕೊಬಿಡ್ತಾರೆ. ಈ ಥರದ್ದೆಲ್ಲ ಈ ಡೇಟ್ ಅವ್ರಿಗೆ ಅತಿ ಹೆಚ್ಚು ಬಟ್ಟೆ ಕಾಸು ತುಂಬ ಚೆನ್ನಾಗುತ್ತೆ. ನಾನೇ ಮುಂದೆ ಬರಬೇಕು ಅಂತ ನೀರು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕು ಬದುಕೋಕ್ಕೆ. ಅದೇ ಥರ ಇವ್ರಿಗೆ ಚಂದ್ರ ಅಂದರೆ ನೀರು ಗುಣಗಳು ಕ್ವಾಲಿಟಿ ಇರುತ್ತೆ. ಈ ಪ್ರಪಂಚ ಈ ವರ್ಷ ತುಂಬ ಆಘಾತಗಳು 50-50 ತುಂಬ ಕಾಡ್ತಾ ಇದೆ. 2ನೇ ನಂಬರ್ಸ್ ಅಂದರೆ ಚಂದ್ರ ಎಲ್ಲ ಕಡೆ ನೀರಿನಿಂದ ಮಳೆ ಬಂದು ಊರೇ ಕೊಚ್ಚೋಗ್ತಾ ಇದೆ. ಈ ನಂಬರ್ಸ್ನ ನೀರಿಂದ ಬಂದು ಈ ಭೂಮಿ ಕೊಚ್ಚೋಗುತ್ತೆ ಅಂತ ಮುಂಚೆಲೆ ಈ ಮಾತನ್ನ ನಾನು ಹೇಳ್ತಾ ಇದ್ದೆ. ಈ ಮಾತೆಲ್ಲ ನಿಜ ಆಗಿದೆ. ಈ ಪ್ರಪಂಚದಲ್ಲಿ ನನ್ನ ಮಾತು 100ಕ್ಕೆ 100% ನಿಜವಾಗಿದೆ. ಮಳೆ ಬಂದು ಊರೇ ಕೊಚ್ಚೋಗೈತೆ. ಹಾಗಾಗೇ 2 ಅಂದರೆ ಕಟಕ ರಾಶಿ ಆಗಿರುತ್ತೆ. ಆದರೆ ಅದೇ ರಾಶಿಯಲ್ಲಿ ಮಳೆ ಬಂದು ಇವತ್ತು ಕಂಟ್ರೋಲ್ ಆಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲ ನಾನು ಹೇಳಿದ್ದೆ. 2ನೇ ನಂಬರ್ಸ್ ಅವ್ರಿಗೆ ತುಂಬ ಪಾಸಿಟಿವ್ ಆಗಬೇಕು ಅಂದರೆ ನೀವು ಚಂದ್ರನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ. ನಿಮ್ಮ ಫೇವ್ರೆಟ್ ಬಣ್ಣ ಬಂದು ಯೆಲ್ಲೋ ಕಲರ್ಸು ಮತ್ತು ವೈಟ್ ಕಲರ್ ಈ ತಿಂಗಳು ಯೂಸ್ ಮಾಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಅತಿ ಹೆಚ್ಚು ಪಾಸಿಟಿವ್ ಕೊಡುತ್ತೆ. ನಿಮ್ಮ ರೂಮಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬರಬೇಕು ಅಂತ ಹೇಳಿದ್ದಾರೆ. 2ನೇ ತಾರೀಕಲ್ಲಿ ನಿಮ್ಮ ಕೈಯಲ್ಲಿ ನಂಬರ್ 3 ಮತ್ತು 2 ಅನ್ನೋ ನಂಬರ್ನ ಬರ್ಕೊಳ್ಳಿ, ತುಂಬ ಪಾಸಿಟಿವ್ ಆಗುತ್ತೆ. ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ತಾಯಿ ತಂದೆ ಯಾರಿಗೆ ಒಬ್ಬರಿಗೆ ಆರೋಗ್ಯ ಹಾಳಾಗಿದ್ರು ಸರಿ, ಕೆಲಸ ಸಿಕ್ಕಿದಲ್ಲಿರಲಿ, ಏನೇ ಒಂದು ಆಗಿರಲಿ, ಮದುವೆ ಆಗ್ತಾಯಿರಲಿ, ಎಜುಕೇಷನ್ ವೀಕ್ ಇರಲಿ, ನಿಮ್ಮ ಮನೆಯವ್ರು ನಿಮ್ಮ ಮಗಳು ಚೆನ್ನಾಗಿ ಓದ್ತಾಳಂದರೆ ನಿಮ್ಮ ಮಗಳ ಹೆಸರನ್ನ ಕೈಲಿ ಬರ್ಕೊಂಡು ನೀವು ಗಂಡ ಹೆಂಡತಿ ಇಬ್ಬರು ಕೂಡ ಕೈಲಿ ಬರ್ಕೊಬಿಟ್ಟು 3-2 ಅಂತ ನಂಬರ್ ಬರೆದಾಕಿ ಸೂಪರ್ ರಿಸಲ್ಟ್ ಬರುತ್ತೆ. 2-3 ಅನ್ನೋ ನಂಬರ್ನ ಹೇಗಾದ್ರು ಹಿಂದೆ ಮುಂದೆ ಬರ್ಕೊಳ್ಳಿ. ನಿಮ್ಮ ಲೈಫಲ್ಲಿ ನಿಮ್ಮ ಮಗಳಿಗೆ ಇಲ್ಲ ನಿಮ್ಮ ಗಂಡನಿಗೆ ಆರೋಗ್ಯ ಇಲ್ಲ, ನಿಮ್ಮ ಅಮ್ಮನಿಗೆ, ನಿಮ್ಮ ಅತ್ತೆಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಂದು ಗಾಡ್ ಇಸ್ ಗ್ರೇಟ್ ಅಂತ ಒಂದು ಮಾತನ್ನ ಹೇಳ್ತೀನಿ ಕೇಳಿ. ನಮ್ಮ ಕೈಲಿ ಒಬ್ರಿಗೆ ಕೆಟ್ಟದ್ದು ಮಾಡೋಕ್ಕಾಗುತ್ತೆ ಇಲ್ಲ ಹೋಗುತ್ತಿಲ್ಲ, ಒಂದು ಒಳ್ಳೇದು ಮಾಡ್ಬೋದು. ಯಾರ್ದೋ ಒಬ್ಬರ ಹೆಸರನ್ನ ನೋಡು, ನಿನ್ನ ಹೆಸರನ್ನ ಬರೆದು ನಾನು ನಂಬರ್ ಬರ್ಕೊತೀನಿ, ನೀನು ಸರಿಯಾಗ್ತೀಯ, ಹಾಸ್ಪಿಟ್ಲಿಂದ ಆಚೆ ಬರ್ತೀಯ, ಸುಮ್ಮನೆ ಇರು ಅಂತೇಳಿ ಒಂದು ಪ್ರೇಯರ್ ಮಾಡಿ. ಭಗವಂತ ನಿಮ್ಗೆ ಅವ್ರಿಗೂ ಒಳ್ಳೇದು ಮಾಡ್ತಾನೆ, ನಿಮಗೂ ಒಳ್ಳೇದು ಮಾಡ್ತಾನೆ. 2, 11, 20, 29ನೇ ತಾರೀಕಲ್ಲಿ ಕೆಟ್ಟ ಡೇಟ್ಸ್ಗಳು ಯಾವುದಪ್ಪ ಅಂದರೆ
ಒಂದು ಬರೆದಿಟ್ಟು ಕೇಳಿ. ನಿಮ್ಮ ಲಕ್ಕಿ ಡೇಟ್ಸ್ಗಳು ಇನ್ನೊಮ್ಮೆ ಹೇಳ್ತೀನಿ. 2, 11, 20, 29 ನಿಮ್ಮ ಲಕ್ಕಿ ಡೇಟ್ಸ್. ಆ ಡೇಟಲ್ಲಿ 3, 12, 21, 30 ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳ್ತೆ. ನಿಮ್ಮ ಅನ್ಲಕ್ಕಿ ಡೇಟ್ಸು ಡೇಂಜರ್ ನಂಬರ್ಸ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 4, 13, 22, 31 ತುಂಬ ವೆರಿ ವೆರಿ ಡೇಂಜರ್. ಆವತ್ತಿನ ದಿವಸ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ಥರ 7, 16, 25 ಇದು ತುಂಬ ಕೆಟ್ಟ ಡೇಟ್ ಅಂತ ಹೇಳುತ್ತೆ. ಆವತ್ತು ಕೂಡ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮತ್ತು 9, 18, 27 ತುಂಬ ಡೇಂಜರ್ ನಂಬರ್ಸ್. ಆವತ್ತಿನ ದಿವಸ ನೀವು ಹುಷಾರಾಗಿರ್ಬೇಕಾಗತ್ತೆ. 2, 11, 20, 29 ಸೆಪ್ಟೆಂಬರ್ ಭವಿಷ್ಯದಲ್ಲಿ ನಾನು ಸಾಕಷ್ಟು ಮಾಹಿತಿನ ನೀಡಿದ್ದೀನಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ನೀವು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅತಿ ಹೆಚ್ಚು ನೀವು ಆರಾಧನೆ ಮಾಡಬೇಕಾದ್ರು ಚಂದ್ರನ ಅತಿ ಹೆಚ್ಚು ನೀವು ನಮಸ್ಕಾರ ಮಾಡಿ. ಮತ್ತು 2, 11, 20, 29 ತಾರೀಕು ಮನೆಯಲ್ಲಿ ಬಕೀಟಲ್ಲಿ ಬಕೀಟನ್ನು ಒದ್ದರೆ ನಿಮಗೆ ಪಾಪಗಳು ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ನಿಮಗೆ ಈ ನಂಬರಲ್ಲಿ ಚಂದ್ರ ಅಂದರೆ ನೀರು ಬಕೆಟಲ್ಲಿ ಇರ್ತಾನೆ, ಅದನ್ನು ನೀವು ಕಾಲು ಒದೀತೀರ, ದೋಷ ಬರುತ್ತೆ. 2, 11, 20, 29 ಆಸ್ಮಾ ಮತ್ತು ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆ ಇದು ಅತಿ ಹೆಚ್ಚು ಬರುತ್ತೆ. 2 ನಂಬರ್ಸು ಎಲ್ಲೆಲ್ಲ ಪಾಸ್ ಆಗುತ್ತೆ ಅವರೆಲ್ಲ ತುಂಬ ಕೇರ್ಫುಲ್ಲಾಗಿ ಆಗಲಿ. ಆಸ್ಮಾ ಮತ್ತು ಗಂಟು ಸಂಬಂಧಪಟ್ಟಂಥ ಕಾಲು ಮತ್ತು ಹೆಡ್ಡೇಕ್ ಜಾಸ್ತಿ ಇರುತ್ತೆ. ಯಾಕಂದರೆ ಇವರು ನಿದ್ದೆಗೆಟ್ಟಿರ್ತಾರೆ, ಒಂಥರ ಹೆಡ್ಡೇಕ್ ಜಾಸ್ತಿ ಇರೋದ್ರೆ ನಿಮಗೆ ಅತಿ ಹೆಚ್ಚು ತೊಂದರೆಗಳಾಗುತ್ತೆ. ಹಾಗೆ ನೀವು ಒಂದು ಒಳ್ಳೆಯ ಜಾಗದಲ್ಲಿ ಮಲಗಬೇಕು, ಒಳ್ಳೆಯ ನೀರನ್ನ ಕುಡೀರಿ, ಒಳ್ಳೆಯದೇ ಆಗಲಿ.